ಕುಮಟಾ ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿಯ ಬಸ್ ಡಿಪೋ ಕ್ರಾಸ್ ರಸ್ತೆಯಲ್ಲಿ ಬೃಹದಾಕಾರದ ಮರಗಳ ರೆಂಬೆಗಳು ರಸ್ತೆಗೆ ಅಪಾಯಕಾರಿ ರೀತಿಯಲ್ಲಿ ವಾಲಿದ್ದು ಗಾಳಿ ಮಳೆಗೆ ಮುರಿದು ಬಿಡುವ ಆತಂಕ ಎದುರಾಗಿದೆ. ಕುಮಟಾ ತಾಲೂಕಿನಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ. ತೀವ್ರ ಗಾಳಿ ಸಹಿತ ಮಳೆಯಾಗುತ್ತಿರುವುದರಿಂದ ರಸ್ತೆಗೆ ವಾಲಿರುವ ಮರಗಳ ರೆಂಬೆ ಕೊಂಬೆಗಳು ಮುರಿದು ಬಿದ್ದು ಅನಾಹುತ ಸಂಭವಿಸುತ್ತಿದೆ. ಅದರಂತೆ ಕುಮಟಾ ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿ 66ರ ಬಸ್ ಡಿಪೋ ಕ್ರಾಸ್ ರಸ್ತೆಯಲ್ಲಿ ಬೃಹದಾಕಾರದ 3 ಮರಗಳಿದ್ದು ಅದರ ರೆಂಬೆ ಕೊಂಬೆಗಳು ರಸ್ತೆಗೆ ವಾಲಿಕೊಂಡಿವೆ. ಈ ರಸ್ತೆಯ ಬದಿಯಲ್ಲಿ ಗುಡಂಗಡಿಗಳು, ಗ್ಯಾರೇಜ್ ಇದೆ. ಅಲ್ಲದೆ ಈ ರಸ್ತೆಯಲ್ಲಿ ಪ್ರತಿನಿತ್ಯ ಸಾವಿರಾರು ಜನರು ಸೇರಿದಂತೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಕೂಡ ಸಂಚರಿಸುತ್ತಾರೆ. ಬಸ್ ಡಿಪೋ ಇರುವುದರಿಂದ ನೂರಾರು ಬಸ್ಗಳು ಇದೇ ರಸ್ತೆಯಲ್ಲಿ ಸಂಚರಿಸುತ್ತವೆ. ತೀವ್ರ ಗಾಳಿ ಮಳೆಗೆ ಈ ಮರಗಳ ರೆಂಬೆ ಕೊಂಬೆಗಳು ಮುರಿದು ಬಿದ್ದರೆ ಅನಾಹುತ ಸಂಭವಿಸುವ ಸಾಧ್ಯತೆ ಅಧಿಕವಾಗಿದೆ. ಅಲ್ಲದೆ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಹಾಗೂ ವಿದ್ಯುತ್ ತಂತಿಗಳು ಕೂಡ ಮರಗಳ ಪಕ್ಕದಿಂದಲೇ ಹಾದು ಹೋಗಿವೆ. ಹಾಗಾಗಿ ಪುರಸಭೆ ಅಧಿಕಾರಿಗಳು ಅಥವಾ ತಾಲೂಕಾಡಳಿತ ಈ ಬಗ್ಗೆ ಗಮನ ಹರಿಸಿ ಈ ಮರಗಳ ರೆಂಬೆ ಕೊಂಬೆಗಳನ್ನ ಕತ್ತರಿಸುವ ಮೂಲಕ ಸಂಭವನೀಯ ಅನಾಹುತವನ್ನ ತಪ್ಪಿಸಬೇಕೆಂದು ಪುರಸಭೆಯ ಮಾಜಿ ಚೇರ್ಮನ್ ರಾದ ಸೂರ್ಯಕಾಂತ್ ಗೌಡ ಸೇರಿದಂತೆ ಆ ಭಾಗದ ಸ್ಥಳೀಯರಾದ ದಯಾನಂದ್ ಗೌಡ, ಸಂತೋಷ್ ಗೌಡ, ಹನುಮಂತ್ ಗೌಡ, ಗಣೇಶ್ ಗೌಡ, ಸತೀಶ್ ಸಾನು, ಮಾರುತಿ ಶೇಟ್, ನಿತ್ಯಾನಂದ್ ದಿವಾಕರ್, ರಾಜೇಶ್ ಶೇಟ್, ಗಣೇಶ್ ಗಾಡಿಗ, ವಿನಾಯಕ್ ನಾಯ್ಕ್, ಜಯವಂತ್ ಗೌಡ ಇತರರು ಆಗ್ರಹಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಏನಂದರೆ ಸಾರ್ವಜನಿಕರಿಗೆ ಇಲ್ಲಿ ಮರ ಇರೋದ್ರಿಂದ ಭಾಳಷ್ಟು ತೊಂದರೆಗಳಾಗ್ತದೆ. ಡಿಪೋ ಕ್ರಾಸಲ್ಲಿ ಮತ್ತು ವಾಹನಗಳು ಭಾಳಷ್ಟು ತಿರುಗಾಡ್ತಿರ್ತವೆ. ಶಾಲೆ ಮಕ್ಕಳು ಕೂಡ ತಿರುಗಾಡ್ತಿರ್ತವೆ. ಕೆಲವೊಂದು ಅಂಗಡಿಗಳಿವೆ ಮತ್ತು KSRTC ಬಸ್ಗಳೆಲ್ಲ ತಿರುಗಾಡ್ತಿರ್ತವೆ. ಆದಷ್ಟು ಬೇಗ ಇಲ್ಲಿ ಮರವನ್ನು ತೆರವುಗೊಳಿಸುವಾಗಿ ತಾಲೂಕು ಆಡಳಿತ ಹಾಗೂ ಮುನ್ಸಿಪಾಲ್ಟಿಯಲ್ಲಿ ಕೇಳ್ಕೊಳ್ತಿದ್ದೇನೆ. ಸಾರ್ವಜನಿಕರಿಗೆ ಅನುಕೂಲ ಆಗುವಂತೆ ಈ ಮರವನ್ನು ಭಾಳಷ್ಟು ತೊಂದರೆಗಳಿದೆ. ಮಳೆ ಮತ್ತು ಗಾಳಿಗಳು ಭಾಳಷ್ಟು ಬಿಸಿಲಿನಿಂದ ಮರಗಳನ್ನು ಆದಷ್ಟು ಬೇಗ ಕಡಿದು ರೋಡನ್ನು ಒಂದು ಕ್ಲಿಯರ್ ಆಗಿ ಮಾಡಿಕೊಡ್ಬೇಕಾಗಿ ಏನಾದರೂ ಅವಘಡ ಆಗೋಕ್ಕಿಂತ ಮುನ್ನವೇ ಒಂದು ಈ ಕಟಾವನ್ನು ಮಾಡಬೇಕಾಗಿ ತಾಲೂಕು ಆಡಳಿತ ಮತ್ತು ಮುನ್ಸಿಪಾಲ್ಟಿಯಲ್ಲಿ ಕೇಳ್ಕೊಳ್ತಿದ್ದೇವೆ. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.